ತುಮಕೂರಿನಲ್ಲಿ ಭಾರಿ ಭೂ ಗೋಲ್ಮಾಲ್ ಬಯಲಿಗೆ ಬಂದಿದೆ. ರಾಜ್ಯ ಸರ್ಕಾರಕ್ಕೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಅಧಿಕಾರಿ ವರ್ಗ. ನೋಡಿ, ಆಡಳಿತ ಯಂತ್ರದ ಮೇಲೆ ಕಂಟ್ರೋಲ್ ಇಲ್ಲ ಈ ಸರ್ಕಾರಕ್ಕೆ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಇದೇ ವಿಚಾರಕ್ಕೆ. ಪ್ರಭಾವಿ ಸಚಿವರಾದ ಪರಂ ರಾಜಣ್ಣ ಅವ್ರಿಗೂ ಯಾಮಾರಿಸ್ಬಿಟ್ರ. ಇದು ಇಬ್ಬರು ಮಿನಿಸ್ಟರ್ಗಳೇ ಬೆಚ್ಚಿ ಬಿದ್ದಿರುವಂತಹ ಮಹಾ ಸುದ್ದಿ ಇದು. ಹಾಗಾದ್ರೆ ಏನದು? ಅಧಿಕಾರಿ ವರ್ಗ ಈ ಇಬ್ಬರು ಪ್ರಭಾವಿ ಸಚಿವರಿಗೆ ಯಾಮಾರಿಸಿದ್ದಾರೆ ಅಂತಂದ್ರೆ ತುಮಕೂರಿನಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಸರ್ಕಾರಿ ಜಮೀನನ್ನ ಕಬಳಿಕೆ ಮಾಡಲಾಗಿದೆ. ಕಬಳಿಸಿದ್ದಾರೆ. 1 ಎಕರೆ 2 ಎಕರೆ ಅಲ್ಲ, 40 ಎಕರೆ ಭೂಮಿ ಇದು. ಮಧುಗಿರಿ ತಾಲೂಕಿನ ತುಮ್ಮಲು ಗ್ರಾಮದ 40 ಎಕರೆ ಜಮೀನು. ಭೂಕಾಸುರರ ಟೀಮ್ ಜೊತೆ ಕಂದಾಯ ಅಧಿಕಾರಿಗಳು ಕೂಡ ಶಾಮೀಲಾಗಿರೋ ಅನುಮಾನ ಇದೆ. ತುಮಕೂರು ಡಿಸಿ ಶುಭ ಕಲ್ಯಾಣಿ, ಎಡಿಸಿ ತಿಪ್ಪೇಸ್ವಾಮಿ ಮೇಲೆ ಡೌಟ್ ಇದೆ. ಇದೇ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮೋಹನ್ ಕುಮಾರ್ ಮೇಲೂ ಶಂಕೆ ಇದೆ. 40 ಎಕರೆ ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಪರಿವರ್ತನೆ ಹಾಗೂ ಪರಭಾರೆ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ 40 ಎಕರೆ ಜಮೀನನ್ನ ಕಬಳಿಸಿರೋ ಆರೋಪ ಇದೆ. ಜಿಲ್ಲಾಧಿಕಾರಿ ಲಾಗಿನ್ ಹಾಗೂ ಡಿಜಿಟಲ್ ಸಹಿಯನ್ನ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ. ಇದು ಯಾರೋ ಹೊರಗಡೆಯವರು ಬಂದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಜಿಲ್ಲಾಧಿಕಾರಿ ಲಾಗಿನ್ ಮತ್ತೆ ಡಿಜಿಟಲ್ ಸಹಿಯನ್ನ ದುರುಪಯೋಗ ಪಡಿಸಿಕೊಳ್ಳೋದು ಯಾರೋ ಹೊರಗಿನವರು ಮಾಡೋದಕ್ಕೆ ಸಾಧ್ಯ ಇಲ್ಲ. ತುಮಕೂರು ಡಿಸಿ ಶುಭ ಕಲ್ಯಾಣ್ ಡಿಜಿಟಲ್ ಸಹಿಯನ್ನ ದುರುಪಯೋಗ ಮಾಡ್ಕೊಂಡಿರೋ ಆರೋಪ ಇದೆ. ಜಿಲ್ಲಾಧಿಕಾರಿ ಲಾಗಿನ್ ಅನ್ನ ಬಳಸಿಕೊಂಡು ಜಮೀನನ್ನ ಖಾಸಗಿ ವ್ಯಕ್ತಿಗೆ ಪರಭಾರೆ ಮಾಡಲಾಗಿದೆ. ಎಸಿ ಆದೇಶದ ಮೇಲೆ ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಜಮೀನನ್ನ ಪರಭಾರೆ ಮಾಡಲಾಗಿದೆ. ನಿಧನ ಹೊಂದಿರುವ ಉಪವಿಭಾಗಾಧಿಕಾರಿ ಹೆಸರಲ್ಲಿ ಆದೇಶವನ್ನ ಸೃಷ್ಟಿಸಿ ಗೋಪಾಲ್ ಗೌಡ್ನಿಂದ ಭೂಮಿ ಖರೀದಿಸಿರುವ ಎಂಎಲ್ಎ ಪುತ್ರನ ಒಡೆತನದ ಕಂಪನಿ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿಗೌಡ ಪುತ್ರ ಕೆಪಿ ಪವನ್. ಒಂದು ತಿಳ್ಕೊಂಬಿಡಿ, ಅಧಿಕಾರಿಗಳ ಶಾಮೀಲಿಲ್ಲದೆ ಇಂಥ ಕೆಲಸಗಳು ಆಗೋದಕ್ಕೆ ಸಾಧ್ಯ ಇಲ್ಲ. ಅಧಿಕಾರಿ ಅಂತಂದ್ರೆ ಅದು ಡಿಸಿನೇ ಆಗಿರಬೇಕು, ಎಸಿನೇ ಆಗಿರಬೇಕು ಅಂತಲ್ಲ. ಅವರು ಅಷ್ಟು ಜನನೂ ಇನ್ವಾಲ್ವ್ ಆಗಿರಬಹುದು ಅಥವಾ ಅದರಲ್ಲಿ ಯಾರೋ ಒಬ್ಬರಾದ್ರೂ ಇನ್ವಾಲ್ವ್ ಆಗಿರ್ಬೋದು. ಇಬ್ರು ಮಿನಿಸ್ಟರ್ಗಳೇ ಬೆಚ್ಚಿ ಬಿದ್ದಿರುವಂತ ಸುದ್ದಿ ಇದು. 40 ಎಕರೆ ಗೋಲ್ಮಾಲ್ ಏನಿದು ಅಂತಂದ್ರೆ 2005ರಲ್ಲಿ ಗಣಪತಿ ಶಾಸ್ತ್ರಿ, ಭಾನುಪ್ರಕಾಶ್, ಸತ್ಯಪ್ರಕಾಶ್ ಹೆಸರಿಗೆ ದಾಖಲೆ ಆಗಿರುತ್ತೆ. ಈ ಮೂವರ ಹೆಸರಿಗೆ ಎಸಿ ಮಂಜೂರು ಮಾಡಿದ್ರಿಂದ ದಾಖಲೆ ಸೃಷ್ಟಿಯಾಗಿರುತ್ತೆ. 7-8ರಲ್ಲಿ ಮೊಹಮ್ಮದ್ ಇಕ್ಬಾಲ್ ಎಂಬಾತನಿಗೆ ಇದನ್ನು ಮಾರಾಟ ಮಾಡ್ತಾರೆ. 2025 ಜನವರಿಯಲ್ಲಿ ಗೋಪಾಲ್ ಗೌಡ ಅನ್ನರ ಹೆಸರಿಗೆ ಜಮೀನು ವರ್ಗಾವಣೆ ಆಗುತ್ತೆ. ನಮ್ಮ ತುಮಕೂರು ಪ್ರತಿನಿಧಿ ಹೇಮಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೇಮಂತ್, ನಕಲಿ ದಾಖಲೆಯನ್ನ ಸೃಷ್ಟಿಸಿ ಡಿಸಿ ಡಿಜಿಟಲ್ ಸಿಗ್ನೇಚರ್ ಅನ್ನ ದುರುಪಯೋಗ ಪಡಿಸ್ಕೊಂಡು 40 ಎಕರೆ ಜಮೀನನ್ನ ಕಬಳಿಸಿರೋ ಪ್ರಕರಣ ಏನ್ ಹೇಳ್ತೀರಿ? ಎಸ್ ಸಿಂಧೂರ, ಏನಂತಂದ್ರೆ ತುಮಕೂರು ಜಿಲ್ಲೆ ಏನು ಮಧುಗಿರಿ ತಾಲೂಕಿನ ಏನು ತುಮ್ಮಲು ಅನ್ನೋ ಒಂದು ಗ್ರಾಮ ಏನಿದೆ, ಈ ಒಂದು ಗ್ರಾಮದಲ್ಲಿರುವಂತ ಸುಮಾರು 40 ಎಕರೆ ಜಾಗವನ್ನ ಕಬಳಿಕೆ ಮಾಡಿದರೆ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನು ಡಿಸಿ ಅವರ ಸಿಗ್ನೇಚರ್ ಅನ್ನ ನಕಲು ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಯಾಕಂತಂದ್ರೆ ಡಿಸಿ ಅವರ ಲಾಗಿನ್ ಕೂಡ ಅವರ ಬಳಿಗೆ ಇರುವಂತದ್ದು. ಆದ್ರೆ ಅದನ್ನ ನಕಲು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರೋದು. ಇಲ್ಲಿ ನೇರವಾಗಿ ಏನು ಡಿಸಿ ಶುಭ ಕಲ್ಯಾಣ್ ಇರ್ಬೋದು, ಎಡಿಸಿ ತಿಪ್ಪೇಸ್ವಾಮಿ ಮತ್ತೆ ಅವರ ಕಚೇರಿಯಲ್ಲಿ ಕೆಲಸ ಮಾಡುವಂತ ಮೋಹನ್ ಅವರ ಮೇಲೆ ನೇರವಾಗಿ ಇಲ್ಲಿನ ಜನ ಆರೋಪ ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನು ತುಮ್ಮಲು ಗ್ರಾಮದಲ್ಲಿ ಇರುವಂತ 40 ಎಕರೆ ಜಾಗವನ್ನ ನಿಧನವಾಗಿರೋ ಅಂದ್ರೆ ಡೆತ್ ಆಗಿರುವಂತ ಎಸಿ ಅವರ ಹೆಸರಲ್ಲಿ ಅವರು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಮಂಜೂರು ಮಾಡಿರುವಂತದ್ದು. ಏನು 2005ರಲ್ಲಿ ಗಣೇಶ್ ಶಾಸ್ತ್ರಿ ಮತ್ತು ಭಾನು ಪ್ರಕಾಶ್ ಮತ್ತೆ ಸತ್ಯಪ್ರಕಾಶ್ ಅನ್ನುವಂತ ಅವರ ಹೆಸರಿಗೆ ಸುಮಾರು 40 ಎಕರೆಯನ್ನ ಒಂದು ಮಂಜೂರು ಮಾಡಿರುವಂತ ಪತ್ರ ಈಗ ಸಿಕ್ಕಿರುವಂತದ್ದು. ಇದರಲ್ಲಿ ಇದಾದ ಬಳಿಕ ಅವ್ರು 3 ಜನ ಸೇರಿ 2007 ಮತ್ತೆ 8ರಲ್ಲಿ ಮೊಹಮ್ಮದ್ ಇಕ್ಬಾಲ್ ಎನ್ನುವಂತವ್ರಿಗೆ ಮಾರಾಟವನ್ನ ಮಾಡಿರುವಂತದ್ದು. ಅದಾದ ಬಳಿಕ ಏನು 2025ರಲ್ಲಿ ಗೋಪಾಲ್ ಗೌಡ ಅನ್ನುವಂಥವ್ರಿಗೆ ವರ್ಗಾವಣೆ ಮಾಡಿರುವಂತದ್ದು ಇಲ್ಲಿ ಕಂಡು ಬಂದಿರುವಂತದ್ದು. ಇದಾದ ಬಳಿಕವಷ್ಟೇ ಏನು ಪುಟ್ಟಸ್ವಾಮಿ ಗೌಡ್ರು ಏನು ಗೌರಿಬಿದನೂರು ಶಾಸಕರಿದ್ದಾರೆ, ಇವರ ಪುತ್ರ ಕೆಪಿ ಪವನ್ ಅವರ ಒಡೆತನದಲ್ಲಿರುವಂತ ಏಷ್ಯನ್ ಪ್ಯಾಪ್ಟೆಕ್ ಲಿಮಿಟೆಡ್ ಕಂಪನಿಗೆ ಈ ಒಂದು ಜಾಗವನ್ನ ಸೋಲಾರ್ ಕಂಪನಿಯನ್ನ ನಿರ್ಮಾಣ ಮಾಡ್ಲಿಕ್ಕೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಮತ್ತೆ ಏನು ಲ್ಯಾಂಡ್ ಕನ್ವರ್ಷನ್ ಆದೇಶಕ್ಕೋಸ್ಕರ ಈ ಒಂದು ಪತ್ರವನ್ನು ನೀಡಿದಂತ ಸಂದರ್ಭದಲ್ಲಿ ಡಿಸಿ ಅವರ ಡಿಜಿಟಲ್ ಸಹಿಯನ್ನ ಬಳಸಿ ಥ್ಯಾಂಕ್ ಯು ಹೇಮಂತ್. ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ನಮ್ಮ ಜೊತೆಗೆ ಹೋರಾಟಗಾರರಾದಂತಹ ರಮೇಶ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಮೇಶ್ ಅವರೇ, ಏನಿದು ತುಮಕೂರು ಮಧುಗಿರಿ ಹತ್ರ 40 ಎಕರೆ ಜಾಗವನ್ನ ಕಬಳಿಸಿರೋದು, ಡಿಸಿ ಹೆಸರು ತಳಕಾಕೊಂಡಿದೆ, ಮೃತಪಟ್ಟಿರುವಂತಹ ಒಬ್ಬರ ಎಸಿ ಅವರ ಒಂದು ಆದೇಶ ಹೊರಡಿಸಿದ್ರು ಅನ್ನೋ ರೀತಿ ಸೃಷ್ಟಿಸಿದ್ದಾರೆ. ಏನ್ ಹೇಳ್ತೀರಿ?
ಮೇಡಮ್, ಈಗ ಮಧುಗಿರಿ ತಾಲೂಕು ಐಡಿಹಳ್ಳಿ ಹೋಬಳಿಯ ತುಮಲು ಗ್ರಾಮ ಅಂತ ಹೇಳ್ಬಿಟ್ಟು ಸರ್ವೆ ನಂಬರ್ 22, 40 ಮತ್ತೆ ಇನ್ನೂ ಒಂದು ಸರ್ವೆ ನಂಬರ್ ಸೇರಿಸಿದಂತೆ ಒಟ್ಟು 38 ಎಕರೆಗೂ ಹೆಚ್ಚು, ಅಂದ್ರೆ 40 ಎಕರೆಗಿಂತ ಒಳಗೆ ಇರ್ತಕ್ಕಂಥದ್ದು ಭೂಮಿ ಅದು ಒಟ್ಟಾರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇಲ್ಲ ಅನ್ನೋದು ಇದೇ ಬರೋದಿಲ್ಲ. ಯಾಕೆ ಅಂತಂದ್ರೆ ಈಗ ಭೂಮಿ ಯಾರಿಗಾದ್ರೂ ಮಂಜೂರಾತಿ ಆಗ್ಬೇಕು ಅಂತಂದ್ರೆ ಕನಿಷ್ಠ ಅಂದ್ರೆ 5 ಎಕರೆ ಒಳಗಡೆ ಇರ್ತದೆ, 4 ಎಕರೆ ಸುಮಾರು ಇರಬೇಕು. ಒಬ್ಬೊಬ್ಬರಿಗೆ 10 ಎಕರೆ ಮಂಜೂರು ಮಾಡ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಹಾಗಾಗಿ ಇದು ನಕಲಿ ದಾಖಲೆನ ಸೃಷ್ಟಿ ಮಾಡ್ಕೊಂಡು ತಮ್ಮ ಹೆಸರುಗಳಿಗೆ ಮಾಡ್ಕೊಂಡು ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಇದು ಸ್ಪಷ್ಟವಾದಂತ ಉದಾಹರಣೆ. ಓಕೆ ಓಕೆ ರಮೇಶ್ ಅವರೇ, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ.